ಛೇ, ಇವತ್ತ್ಯಾಕೋ ನನ್ನ ಮನದಲ್ಲಿ ಒಂದು ಥರ ಸಂಕಟವಾಗುತ್ತಿದೆಯಲ್ಲ. ಯಾವತ್ತೂ ಕೂಡ ಈಗ ಹೇಗೆ ಇಲ್ಲ. ನನ್ನ ತಮ್ಮ ಬೇರೆಯವನಿಗೆ ಏನಾದರೂ ಆಗಿದೆಯಾ? ಛೇ, ಅವನಿಗೇನೂ ಆಗಿಲ್ಲ. ಅವನು ಸಿಂಹದ ಮರಿ ಅವನು. ಆದರೂ ಆ ರಾವ್ ಬಹದ್ದೂರ್ ನೀಚ ಮನುಷ್ಯ ಮೋಸದಿಂದ ನನ್ನ ತಮ್ಮನಿಗೆ ಏನಾದರೂ ಮಾಡಿಬಿಟ್ಟರೆ, ಆ ಭೈರನಿಗೆ ಏನಾದರೂ ಆದರೆ ನಾನಂತೂ ಜೀವ ಸಹಿತ ಇರೋದೇ ಇಲ್ಲ. ಒಂದು ಕಡೆ ಸೌಕಾರನ ಕಳೆಕೊಂಡ ದುಃಖ, ಇನ್ನೊಂದು ಕಡೆ ಭೈರನಿಗೆ ಏನಾಗುತ್ತೆ ಅನ್ನೋ ಭಯ. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನನ್ನನ್ನು ಸಾಕಿದ ನನ್ನ ಸೌಕಾರ ತೀರಿಕೊಂಡು ಇವತ್ತಿಗೆ 25 ವರ್ಷವಾಯ್ತು. ಒಂದು ಕಡೆ ಸೌಕಾರನ ಕಳೆದುಕೊಂಡ ದುಃಖ, ಇನ್ನೊಂದು ಕಡೆ ಭೈರನಿಗೆ ಏನಾಗುತ್ತೆ ಅನ್ನೋ ಭಯ. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಆ ಭಾರತಾಂಬಿ ಆಶೀರ್ವಾದ ನನ್ನ ತಮ್ಮನ ಮೇಲಿದ್ದರೆ ಯಾವ ಶತ್ರು ಕೂಡ ಏನು ಮಾಡಲು ಸಾಧ್ಯವಿಲ್ಲ. ಭಾರತಿ, ಹೇ ಭಾರತಿ, ಏನ್ ಮಾಡ್ತಾ ಇದೆಯಾ ಒಳಗಡೆ? ಬೇಗನೆ ಬಾರೆ. ಬರುವಾಗ ಒಂದು ಲೋಟ ನೀರು ತೆಗೆದುಕೊಂಡು ಬಾ. ತೆಗೆದುಕೊಳ್ಳಿ, ಬನ್ನಿ. ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟಕ್ಕೆ ಬಿಡಿಸ್ತೀನಿ, ಊಟ ಮಾಡಿ. ಬೇಡ ಕಣೆ, ಯಾಕೋ ನನಗೆ ಹಸುವಿಲ್ಲ, ನೀನೊಬ್ಬಳಿ ಊಟ ಮಾಡು. ಅಲ್ಲ ರೀ, ಯಾಕ್ರಿ ಬೆಳಿಗ್ಗೆಯಿಂದ ನೀವು ಏನೂ ತಿಂದಿಲ್ಲ, ಹಾಗೆ ಹೊರಗಡೆ ಹೋದವರು ಈಗ ತಿರ್ಗಾ ಮನೆಗೆ ಬಂದರೂ ಕೂಡ ಊಟ ಬೇಡ ಅಂತ ಹೇಳ್ತಾ ಇದ್ರಲ್ಲ, ಏನಾಯ್ತ್ರಿ? ಯಾಕ್ರಿ ನಿಮ್ಮ ಮುಖ ಹಿಂದೇಕೋ ಕಳಕಳಿ ಅನ್ನೋದೇ ಇಲ್ಲ? ಯಾಕೆ, ಏನಾಯ್ತು ಅಂತ ನನ್ನ ಮುಂದೆ ಹೇಳುವುದಿಲ್ವೇ? ಏನಂತಿಲ್ಲ ಕಣೆ, ಭೈರವನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ ಅಷ್ಟೇ. ಆ ಸೌಕಾರ ಅವನಿಗೇನಾದರೂ ಮಾಡಿ ಬಿಡ್ತಾನೋ ಅಂತ ಭಯ ಕಣೆ, ಭಯ. ಯಾಕ್ರಿ ನೀವು ಭಯ ಪಡ್ತಾ ಇದ್ದೀರಾ? ಅದು ಏನಾಗಿದೆ ಅಂತ ಮನಸ್ಸು ಬಿಚ್ಚಿ ನನ್ನ ಮುಂದೆ ಹೇಳಿ ಸ್ವಾಮಿ, ಹೇಳಿ. ಏನಿಲ್ಲ ಅಂತ ಹೇಳಿದೆ ಅಲ್ವಾ, ಜಾಸ್ತಿ ಒತ್ತಾಯ ಮಾಡಬೇಡ ನೀನು, ಆಯ್ತಾ? ನೋಡಿ, ನಿಮ್ಮ ಹೆಂಡತಿ ಆದವಳು ನಾನು. ನಿಮ್ಮ ಸುಖದಲ್ಲಿ ಇರುವುದು ಅಷ್ಟೇ ಅಲ್ಲ ರೀ, ಕಷ್ಟ ಸುಖದಲ್ಲಿರುವುದು ಹೆಂಡತಿ ಆದವಳ ಧರ್ಮ. ಅದಕ್ಕೆ ಅವಳಿಗೆ ಅರ್ಧಾಂಗಿ ಅಂತಾರೆ. ನೋಡಿ, ನೀವು ಏನಿದ್ದೀರು ಮನಸ್ಸನ್ನ ನನ್ನ ಮುಂದೆ ಹೇಳಬೇಕು. ಗೆದ್ದೆ ಹೋದ್ರೆ ನನ್ನ ಮೇಲೆ ಆಣೆ ಆದಿತು. ಅದೇನು ಅಂತ ಬಿಚ್ಚ ಮನಸ್ಸಿನಿಂದ ಹೇಳಿ. ಅದೇನಂತ ಹೇಳಲಿ ಭಾರತಿ, ಅದೇನಂತ ಹೇಳಲಿ? ನನ್ನ ಜೀವನದಲ್ಲಿ ಮರೆಯಲಾಗತ್ತು ಕೆಟ್ಟ ದಿನ ಭಾರತಿ, ಕೆಟ್ಟ ದಿನ. ಮನಸ್ಸಲ್ಲಿ ನೋವು ಇಟ್ಕೊಂಡ್ರೆ ಇನ್ನು ಹೆಚ್ಚು ನಿಮಗೆ ಚಿಂತೆಗೊಳಗಾಗ್ತೀರಾ. ಅದನ್ನ ಮನಸ್ಸು ಬಿಚ್ಚಿ ನನ್ನ ಮುಂದೆ ಹೇಳ್ಕೊಂಡ್ರೆ ನಿಮ್ಗೆ ನೋವೆಲ್ಲ ಕಡಿಮೆ ಆಗೋದು ರೀ. ಹೇಳಿ, ಅದೇನಂತ ಹೇಳಿ ಸ್ವಾಮಿ. ಹೇಳ್ತೀನಿ ಭಾರತಿ, ಹೇಳ್ತೀನಿ. ನಾನೊಬ್ಬ ಅನಾಥ, ಈ ಊರಿನಲ್ಲಿ ಗೊತ್ತು ಗುರು ಇಲ್ಲದೆ ಅಲಿದಾಡುತ್ತಿರುವಾಗ ಈ ಊರಿನ ಶ್ರೀಮಂತ ದಂಪತಿಗಾದ ಅರವಿಂದನಪ್ಪನವರು ಮತ್ತು ಅನ್ನಪೂರ್ಣಮ್ಮನವರು ದೇವಸ್ಥಾನಕ್ಕೆ ಬಂದಾಗ ನಾನು ಅಲ್ಲಿಂದ ಭಯದಿಂದ ಅಳುತ್ತಿದ್ದೆ. ಅವಾಗ ನನ್ನ ಸಮಾಧಾನ ಮಾಡಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವರಿಬ್ಬರ ಗಂಡ ಮಕ್ಕಳ ಜೊತೆ ನನ್ನನ್ನು ಸಾಕಿ ಸ್ವಂತ ಮಗನಂತೆ ಸಾಕಿ ಬೆಳೆಸಿದರು. ನನ್ನನ್ನು ವಿದ್ಯಾವಂತನಾಗಿ ಮಾಡಿದರು ಮತ್ತು ಭಾರತ ಸೇನೆಗೆ ಸೇರಿಸಿ ನನ್ನ ವಿದ್ಯಾವಂತನಾಗಿ ಮಾಡಿ ದೇಶ ಸೇವೆ ಮಾಡಲು ಕಳಿಸಿಕೊಟ್ಟರು. ಡ್ಯೂಟಿ ಮುಗಿಸಿಕೊಂಡು ರಜಾ ತಗೊಂಡು ವಾಪಸ್ ಊರಿಗೆ ಬಂದಾಗ ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿತು. ಅದು ನಮ್ಮ ಸೌಕಾರ ಮಕ್ಕಳ ಹುಟ್ಟು ಹಬ್ಬ. ಆದರೆ ಆ ವಿಧಿ ಆಟನೇ ಬೇರೆ ಇತ್ತು ಭಾರತಿ, ಬೇರೆ ಇತ್ತು. ಆ ಹುಟ್ಟುಹಬ್ಬ ತಂದ ಕೇಕಿನಲ್ಲಿ ಬಾಂಬ್ ಇಟ್ಟಿದರು. ಇನ್ನೇನು ಮಕ್ಕಳ ಕೇಕ್ ಕಟ್ ಮಾಡುವ ಮುಂಚೆ ಬಾಂಬ್ ಬ್ಲಾಸ್ಟ್ ಆಯಿತು. ಆ ದುರ್ಘಟನೆಯಲ್ಲಿ ಸಾಕಷ್ಟು ಮಂದಿ ಕೂಡ ಸತ್ತರು. ನಮ್ಮ ಸೌಕಾರ ಕೂಡ ಅವರ ದಂಪತಿ ಸಾವಿನ ಮಧ್ಯೆ ನೆರಳಾಡುತ್ತಿದ್ದರು. ಅವಾಗ ನಾನು ಆಸ್ಪತ್ರೆಗೆ ಹೋಗೋಣಂದಾಗ, ಬೇಡ, ನಾವಿನ್ನು ಉಳಿಯೋದಿಲ್ಲ, ನೀನು ಮಕ್ಕಳನ್ನು ಕಾಪಾಡು, ಇಲ್ಲ ಅಂದರೆ
ಆ ರಾಬೋದೂರ್ ಅವ್ರನ್ನ ಕೊಂದೇ ಬಿಡ್ತಾನೆ ಅಂತ ಹೇಳಿ ಆ ಮಕ್ಕಳ ಜವಾಬ್ದಾರಿ ನಿಂದು ಅಂತ ನನಗೆ ಒಪ್ಪಿಸಿ ನನ್ನ ಸಾಹುಕಾರ ನನ್ನ ತೊಡೆ ಮೇಲೆ ಪ್ರಾಣ ಬಿಟ್ಟರು ಭಾರತಿ, ಪ್ರಾಣ ಬಿಟ್ಟರು. ಸ್ವಾಮಿ, ಹಾಗಾದ್ರೆ ಆ ಇಬ್ಬರು ಮಕ್ಕಳು ಎಲ್ಲಿದ್ದಾರೆ? ಯಾರೇ ಅವರು? ಬೇರೆ ಯಾರು ಅಲ್ಲ ಕಣೆ, ಆ ಭೈರವನೇ ನಮ್ಮ ದಣಿಗಳ ಮಗ. ಮತ್ತೆ ಭೈರವ ನಿಮ್ಮ ಸ್ವಂತ ತಮ್ಮನಲ್ವೇ? ಅಲ್ಲ ಕಣೆ, ಅಲ್ಲ, ನನ್ನನ್ನು ಸಾಕಿದ ನನ್ನ ಸಾಹುಕಾರನ ಮಗ. ಹಾಗಾದ್ರೆ ಇನ್ನೊಬ್ಬ ಮಗ ಈಗ ಎಲ್ಲಿದ್ದಾನ್ರಿ? ಅವನು ಬದ್ರಿ ಅಂತ. ಅವನು ಆ ದುರ್ಘಟನೆಯಲ್ಲಿ ಎಲ್ಲಿ ಓಡಿ ಹೋದ ಅಂತ ಗೊತ್ತೇ ಆಗಲಿಲ್ಲ. ಎಷ್ಟು ಹುಡುಕಿದರೂ ಅವನ ಸುಳಿವೇ ಸಿಕ್ಕಿಲ್ಲ. ಇವತ್ತಿಗೂ ಕೂಡ ಪತ್ತೆ ಸಿಕ್ಕಿಲ್ಲ. ಆದ್ರೆ ರೀ, ಹಾಗಾದ್ರೆ ಈ ಊರಿನ ರಾವ್ ಬಹದ್ದೂರ್ ಹಾಗೂ ನಿಮ್ಮ ಧನಿಕ ಯಾಕೆ ಅವರಿಬ್ಬರಿಗೆ ಎಷ್ಟೊಂದು ದ್ವೇಷ ಇದೆ? ಆ ರಾವ್ ಬಹದ್ದೂರ್ ನೀಚ ದುಷ್ಟ, ದೇಶಕ್ಕೋಸ್ಕರ ಮಾಡುತ್ತುವ ನೀಚ, ದುಡ್ಡಿಗೋಸ್ಕರ ಶತ್ರುಗಳ ದೇಶದಿಂದ ವೆಪನ್ಸ್ಗಳನ್ನು ತರಿಸಿ ನಮ್ಮ ರೈತರಿಗೆ, ನಮ್ಮ ರೈತರೆಲ್ಲ ರೌಡಿಗಳಿಗೆ ಸಪ್ಲೈ ಮಾಡುವ ರಾಕ್ಷಸ. ಈ ವಿಷಯ ನಮ್ಮ ಧನಿಗಳಿಗೆ ಗೊತ್ತಾಗಿ ಅವನೊಂದೆರಡು ಸಲ ಜೈಲಿಗೆ ಕೂಡ ಕಳಿಸಿದರು. ಆ ರಾಕ್ಷಸ ಬಾಂಬ್ ಬಿಟ್ಟು ನಮ್ಮ ದಣಿಗಳನ್ನು ಕೊಂದೇ ಬಿಟ್ಟ. ಅದಕ್ಕಾಗಿ ಈಗ ಭೈರವ್ ಕೂಡ ಅವನಿಗೆ ಎಚ್ಚರ ಕೊಡಲು ಹೋಗಿದ್ದಾನೆ. ಅವನಿಗೇನಾಗುತ್ತೆ ಅಂತ ಭಯ ಭಾರತಿ, ಭಯ. ರೀ, ನೀವ್ಯಾಕ್ರಿ ಭಯ ಪಡ್ತಾ ಇದ್ದೀರಾ? ನನ್ನ ಮೈದುನ ಸಿಂಹದ ಮರಿ, ಅವನನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ ರೀ, ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಅವರ ತಂದೆ ತಾಯಿಯನ್ನ ಕೊಲೆ ಮಾಡಿದ್ರ ವಿಷಯ ಅವನಿಗೇನಾದ್ರೂ ಗೊತ್ತಿದೆಯೇನ್ರಿ? ಬೇಡ ಕಣೆ, ಬೇಡ, ಅವನಿಗೆ ಗೊತ್ತಿಲ್ಲ. ಈ ವಿಷಯ ಗೊತ್ತಾದರೆ ಈ ಊರಿನಲ್ಲಿ ರಕ್ತದ ಓಕಳೆ ಎರೆದು ದೊಡ್ಡ ಕುರುಕ್ಷೇತ್ರ ಆಗುತ್ತದೆ ಭಾರತಿ. ನೀನು ಅವನಿಗೇನು ಹೇಳಬೇಡ. ಆಯ್ತು, ನೀವು ಯಾವುದಕ್ಕೂ ಚಿಂತೆ ಮಾಡ್ಬಿಡಿ ಸ್ವಾಮಿ. ಕೆಟ್ಟ ಸಮಯ ಹೋಗಿ ಒಳ್ಳೆಯ ಸಮಯ ಬಂದೇ ಬರುತ್ತೇನೆ. ನಿತ್ಯ ಬೆಳಕು ನೀಡುವ ಆ ಸೂರ್ಯನಿಗೆ ಬಿಟ್ಟಿಲ್ಲ ಈ ಕೆಟ್ಟ ಸಮಯ. ಗ್ರಹಣ ಬಂದಾಗ ಸ್ವಲ್ಪ ಸಮಯ ಕತ್ತಲಾಗುತ್ತೆ, ಅದೆಲ್ಲವೂ ಹೊಡೆದೋಗಿ ನಂಬಿಕೆ ಎನ್ನುವ ಒಂದು ಒಳ್ಳೆಯ ಕೆಟ್ಟಗಳಿಗೆ ಹೋಗಿ ಒಳ್ಳೆಯ ಸಮಯ ಬಂದೇ ಬರುತ್ತೇವೆ. ಅಲ್ಲಿವರೆಗೂ ನಾವು ಧೈರ್ಯವಾಗಿ ಕಾಯಬೇಕು ಅಷ್ಟೇ. ಭಾರತಿ, ಈ ನಿನ್ನ ಧೈರ್ಯ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿನ ದುಃಖವೆಲ್ಲ ಮಾಯವಾಗಿ ಮನಸ್ಸು ಕೂಡ ಹಗರವಾಯಿತು. ಭಾರತಿ, ನೀನೇ ನನ್ನ ಭಾಗ್ಯ ಸಲ ಪಡೆದಕ್ಕೆ, ನೀನೇ ನನ್ನ ಸತಿ ಎಂದು ಒಂದು ಹಾಡನ್ನಾದ್ರೂ ಹಾಡಬಾರದೆ? ಸಾಕು ಸಾಕು ನಿಮ್ಮ ಹೊಗಳಿಕೆ ಮಾತು. ಹೊತ್ತಾಯ್ತು, ಬನ್ನಿ ಊಟ ಮಾಡೋರಂತೆ. ಹಾಡನ್ನಾದ್ರೂ ಹಾಡಬಾರದೆ? ಸೂರ್ಯ ಚಂದ್ರ ನಕ್ಷತ್ರ ಮಾಲೆ ಬಂದಂತೆ ಬಂದೆ ನೀನು, ಈ ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡೆ ನೀನು. ಅದೇನೋ ಸಂತೋಷ, ಹಿಂದೇಕೋ ಉಲ್ಲಾಸ. ಆ ಸೂರ್ಯ ಚಂದ್ರ ನಕ್ಷತ್ರ ಮಾಲೆ ಬಂದಂತೆ ಬಂದೆ ನೀನು, ಈ ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡೆ ನೀನು. ಅದೇನೋ ಸಂತೋಷ, ಹಿಂದೇಕೋ ಉಲ್ಲಾಸ. ಸಹಾರಿಗೆ ಎಂದು ಸತಿ ಸೇರಿರಿ, ಸಹಾರಿಗೆ ಎಂದು ಸತಿ ಸೇರಿರಿ. ಈ ಜೀವನ ಮಧುಮಯವಾಗಿದೆ, ಈ ಜೀವನ ಮಧುಮಯವಾಗಿದೆ. ಯುಗವೇ ಸಾಗಿ ಮರಳಿ ಬರಲಿ, ಹೃದಯ ಮುಡುಪಾಗಿ ಇರುವೆ. ಒಲವೇ ಸಾಗಿ ಗೆಳತಿ ಕೇಳು,
ಜೊತೆನೆ ನಾನೆಂದು ಬರುವೆ ಜಗವೇ ನೋಗಿ ಸಿರಿದರೇನೋ ಬಲವೇ ಸೀಳಿ ಬಿರಿದರೇನೋ ಬದುಕು ಎಂದೆಂದು ನಿಂದಾಗಿದೆ ಸೂರ್ಯ ಚಂದ್ರ ನಕ್ಷತ್ರ ಮಾಲೆ ಬಂದಂತೆ ಬಂದೆ ನೀನು ಈ ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡೆ ನೀನು ಅದೇನೋ ಸಂತೋಷ ಹಿಂದೇಕೋ ಉಲ್ಲಾಸ ಲಲ ಬನ್ನಿ ಬಾರಿ ಹೋಗೋಣ.